ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ, ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ನಿಮ್ಮನ್ನು ಈ ದಿನ ಸ್ವಾಗತಿಸುತ್ತೇನೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವುದು ಒಂದು ದೇವರ ಚಿತ್ತವಾಗಿದೆ. ದೇವರ ಚಿತ್ತ ನಮ್ಮ ಮೇಲೆ ಇರುವುದರಿಂದ ಈ ಶುಶ್ರೂಷೆ ನಮಗೆ ಲಭಿಸುತ್ತಿರುವುದು ಮತ್ತು ಇದರಲ್ಲಿ ಭಾಗವಹಿಸಲು ಪ್ರೇರಣೆ ಸಿಗುತ್ತಿರುವುದು. ಸಭಾ ವ್ಯತ್ಯಾಸ ಇಲ್ಲದೆ, ಜಾತಿ ಮತ ಭೇದ ಇಲ್ಲದೆ, ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವಿಲ್ಲದೆ ದೇವರೇ ಆರಿಸಿಕೊಂಡ ದೇವರ ಪ್ರಿಯರು ನಾವಾಗಿದ್ದೇವೆ. ಹಾಲೆಲುಯ್ಯ. ನಾವೆಲ್ಲರೂ ಈ ಶುಶ್ರೂಷೆಯಲ್ಲಿ ಒಂದಾಗಿದ್ದೇವೆ, ಒಂದೇ ಕುಟುಂಬದ ಸದಸ್ಯರಾಗಿದ್ದೇವೆ. ನಮಗೆ ಒಟ್ಟಿಗೆ ವಿಶ್ವಾಸದಿಂದ ಪ್ರಾರ್ಥಿಸುವ ಪ್ರಿಯರೇ, ಇಂದು ನಾವು ಆಲಿಸುವ ವಾಕ್ಯ ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಮೊದಲನೆಯ ಸೂಚಕ ಕಾರ್ಯ. ಮಾರನೆಯ ದಿನ ಗಲಿಲಾಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸುಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಪ್ರಿಯರೇ, ಈಗ ಆಲಿಸಿದ ವಾಕ್ಯ ನಿಮ್ಮ ಜೀವನದಲ್ಲಿ ಅನುಗ್ರಹವಾಗಲು ಇಂದು ಕಾರಣವಾಗಲಿ. ಇಂದು ಸೌಖ್ಯದ, ಅನುಗ್ರಹದ, ಬಿಡುಗಡೆಯ ದಿನವಾಗಿದೆ. ದಿಸ್ ಇಸ್ ದ ಡೇ ಆಫ್ ಬ್ಲೆಸ್ಸಿಂಗ್, ದಿಸ್ ಇಸ್ ದ ಡೇ ಆಫ್ ಡೆಲಿವರೆನ್ಸ್, ದಿಸ್ ಇಸ್ ದ ಡೇ ಆಫ್ ಹೀಲಿಂಗ್. ಆ ಭವನದಲ್ಲಿ ಅದ್ಭುತ ನಡೆಯಲು ಸಾಧ್ಯವಾಗಿದ್ದು ಮೊದಲನೆಯ ಕಾರಣ ಯೇಸುವಿಗೂ ಶಿಷ್ಯರಿಗೂ ಮದುವೆಗೆ ಆಮಂತ್ರಣವಿತ್ತು. ಮಾತೆ ಮರಿಯಮ್ಮನವರು ಸಹ ಅಲ್ಲಿ ಇದ್ದರು. ಪ್ರಿಯರೇ, ನಮಗೆ ನಮ್ಮ ಜೀವನಕ್ಕೆ, ನಮ್ಮ ನಿಯೋಗಕ್ಕೆ, ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಮಗೆ ಯೇಸು ಸ್ವಾಮಿಯನ್ನು ಆಮಂತ್ರಿಸೋಣ. ಯೇಸು ಸ್ವಾಮಿ ಹೇಳಿದ ಮಾತನ್ನು ವಿಶ್ವಾಸದಿಂದ ಅನುಸರಿಸೋಣ. ಪ್ರಿಯರೇ, ಇಂದು ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಹೇಳಿದ ಒಂದೊಂದು ಮಾತನ್ನು ವಿಶ್ವಾಸಿಸುವಾಗ, ಅನುಸರಿಸುವಾಗ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸಂಭವಿಸುತ್ತದೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣವೇ? ಪ್ರಭುವೇ, ನಮ್ಮ ಪ್ರಾರ್ಥನಾ ನಿಯೋಗಗಳಿಗೆ ಇಳಿದು ಬನ್ನಿರಿ ಎಂದು. ಹಾಲೆಲುಯ್ಯ. ಸಂತ ತೆರೇಸಮ್ಮನವರು ಹೇಳಿದ ಮಾತನ್ನು ನೆನೆಸುವ. ನಾನು ಯಾವುದೇ ಒಂದು ಕಾರ್ಯವನ್ನು ಒಂದು ನಿಯೋಗದಲ್ಲಿ ಆಗಿದೆ ಮಾಡುವುದು ಎಂದು. ಪ್ರಿಯರೇ, ನಮಗೂ ನಮ್ಮ ಒಂದೊಂದು ಕಾರ್ಯವನ್ನು, ಪ್ರಾರ್ಥನೆಗಳನ್ನು ಒಂದು ನಿಯೋಗದಲ್ಲಿ ಮಾಡುವ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತಗಳ ಸರಮಾಲೆ ಇಂದಿನಿಂದ ಪ್ರಾರಂಭವಾಗಲಿ ಎಂದು ಈ ವಾಕ್ಯವನ್ನು ಸ್ವೀಕರಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.